ಕಿತ್ತೂರು ಕರ್ನಾಟಕ ಸೇನೆ ಯುವ ಘಟಕದಿಂದ ಇವತ್ತು ಬೆಳಗಾವಿ ಜಿಲ್ಲಾಧಿಕಾರಿ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು 5 ಬೇಡಿಕೆಯನ್ನು ಇಟ್ಕೊಂಡು ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ. ಒಂದನೇ ಬೇಡಿಕೆ ಏನಪ್ಪಾ ಅಂತಂದ್ರೆ ಇಮ್ಮಡಿ ಪುಲಕೇಶಿ ದಕ್ಷಿಣ ಪಥೇಶ್ವರ ನೌಕಾಪಡೆಯ ಪಿತಾಮಹರು ಏನು ದಕ್ಷಿಣ ಪಿತಾಮಹದಂತ ನಮ್ಮ ಇಮ್ಮಡಿ ಪುಲಕೇಶಿ ಅವರ ಮೂರ್ತಿಯನ್ನ ಬೆಳಗಾವಿಯಲ್ಲಿ 40 ರಿಂದ 80 ಅಡಿಯಷ್ಟು ದೊಡ್ಡ ಅಡಿಯಲ್ಲಿ ಅವರ ಪ್ರತಿಮೆ ಇಲ್ಲಿ ಪ್ರತಿಷ್ಠಾಪನೆ ಆಗಬೇಕು. ಮತ್ತು ಉಂಟೂರು ಬಾಳಪ್ಪ ಬೆಳವಾಡಿ ಮಲ್ಲಮ್ಮ ಅವರ ವೀರ ವನಿತೆ ಮತ್ತು ವೀರ ಏನು ಪುರುಷರ ಹೆಸರು ಮತ್ತು ಅವರ ಮೂರ್ತಿ ಕೂಡ ಬೆಳಗಾವಿ ಗಡಿ ಭಾಗದಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಆಗಬೇಕು. ಮತ್ತು ರಾಜವೀರ ಮಧುಕರ ನಾಯಕರ ಮೂರ್ತಿ ಅದು ನೆನಗುದಿಗೆ ಬಿದ್ದಿರುವಂತಹ ಕೆಲಸ. ಯಾಕಂದ್ರೆ ರಾಣಿ ಪರಿಸ್ಥಿತಿ ಕಾಲೇಜಿನಿಂದ ಖಾಲಿ ಇರೋ ವೃತ್ತಕ್ಕೆ ರಾಜವೀರ ಮಧುಕರ ನಾಯಕರ ಮೂರ್ತಿ ಹೆಸರು ಕೂಡ ಆಗಬೇಕು ಮತ್ತು ಮೂರ್ತಿ ಕೂಡ ಅನುಷ್ಠಾನ ಆಗಬೇಕು. ಸರ್ಕಾರದ ಜಾರಿ ಆದ್ರೂ ಕೂಡ ತುಂಬಾ ವಿಳಂಬ ಆಗ್ತದೆ. ಯಾಕಂದ್ರೆ ನಾಡ ವಿರೋಧಿ ಸರ್ಕಾರ ಅಂತ ನಾವು ಹೇಳಬೇಕು. ಯಾಕಂದ್ರೆ ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಇರೋದು ನಮ್ಮ ಕಣ್ಣಿಗರ ಪರವಾಗಿ ವಿಶೇಷವಾಗಿ ಕಡಿಮೆ. ಯಾಕಂದ್ರೆ ಇಲ್ಲಿ ಬೆಳಗಾವಿ ಗಡಿ ಭಾಗದಲ್ಲಿ ವೋಟ್ ಬ್ಯಾಂಕ್ ರಾಜಕಾರಣ. ಯಾಕಂದ್ರೆ ಮರಾಠಿಗರ ಪರವಾಗಿ ಜಾಸ್ತಿ ಇದ್ರೆ ಅವ್ರಿಗೆ ವೋಟ್ಗಳು ಜಾಸ್ತಿ ಸಿಗ್ತಾವ ಅನ್ನೋ ಒಂದು ಕಾರಣಕ್ಕಾಗಿ ಇವತ್ತು ನಾವು ನೋಡ್ಬೋದು. ನಾವು ಶಿವಾಜಿ ಮಹಾರಾಜ್ ಕೂಡ ತುಂಬಾ ಗೌರವ ಪಡ್ತೀವಿ. ಅದರಲ್ಲಿ 30% ಆದ್ರೂ ನೀವು ರಾಯಣ್ಣ ಆಗಿರ್ಬೋದು, ಚೆನ್ನಮ್ಮ ಆಗಿರ್ಬೋದು ಅವ್ರ ಮೂರ್ತಿ ಆಗ್ತಾ ಇದೆ, ಅದೇನಿಲ್ಲ. ಆದ್ರೆ ಇಮ್ಮಡಿ ಪುಲಕೇಶಿ, ಉಂಟೂರು ಬಾಳಪ್ಪ ಬೆಳವಾಡಿ ಮಲ್ಲಮ್ಮ ಮತ್ತು ಸಿಂಧೂರು ಲಕ್ಷ್ಮಣ ಆಗಿರ್ಬೋದು, ಮಧುಕರ ನಾಯಕರಾಗಿರ್ಬೋದು, ಇವರೆಲ್ಲ ಮೂರ್ತಿಗಳು ಕೂಡ ಮಹಾಪುರುಷರಿದ್ದಾರೆ. ಅವ್ರದ್ದು ಮೂರ್ತಿಗಳು ಪ್ರತಿಷ್ಠಾಪನೆ ಆಗುವಂತ ಕೆಲಸ ಸರ್ಕಾರ ಆದೇಶ ಮಾಡಬೇಕು. ಮತ್ತು ಎರಡನೇ ಬೇಡಿಕೆ ಏನಪ್ಪಾ ಅಂತಂದ್ರೆ ಇವತ್ತು ಬೆಳಗಾವಿ ಗಡಿ ಭಾಗದಲ್ಲಿ ಪದೇ ನಾಡದ್ರೋಹಿ ಕೆಲಸ ಮಾಡುವಂತದ್ದಾಗಿರ್ಬೋದು, ಸ್ವಾಭಿಮಾನಿಗೆ ಧಕ್ಕೆ ಮಾಡುವಂತ ಕೆಲಸವನ್ನ ಈ ಶುಭಂ ಶೇಖೆ ಆಗಿರ್ಬೋದು, ಶಿವಸೇನೆಯಲ್ಲಿ ಆಗಿರ್ಬೋದು, NS ನಲ್ಲಿ ಆಗಿರ್ಬೋದು, ಕೆಲವು ಪುಂಡ ಏನು NS ನಾಯಕರಿದಾರ ಇವ್ರನ್ನ ಶಾಶ್ವತವಾಗಿ ಗಡಿಪಾರು ಮಾಡಬೇಕು. ಅಂದಾಗಲೇ ಬೆಳಗಾವಿಯ ಗಡಿ ಭಾಗದಲ್ಲಿ ಶಾಂತತೆಯ ವಾತಾವರಣ ಸೃಷ್ಟಿ ಆಗ್ತದೆ. ಎಲ್ಲಿವರೆಗೂ ಅವ್ರನ್ನ ನೀವು ಸಡಿಲವಾಗಿ ಬಿಡ್ತೀರಿ ಅಲ್ಲಿವರೆಗೂ ನಾಡಿ ನುಡಿಗಾಗಿ ಕನ್ನಡ ಪರ ಹೋರಾಟಗಾರರು ಹೋರಾಟ ಮಾಡ್ತಾನೆ ಇರ್ತಾರೆ. ಆದ್ರೆ